ಎಲ್ಲರಿಗೂ ನಮಸ್ಕಾರ ಮತ್ತು ರಾಜಕೀಯ ಟಾಕ್ಸ್ಗೆ ಸ್ವಾಗತ. ಇಲ್ಲಿ ನಾವು ರಾಜಕೀಯದ ಬಗ್ಗೆ ಸ್ಪಷ್ಟ, ಪ್ರೇರಕ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ಮಾತನಾಡುತ್ತೇವೆ. ಈ ವಿಡಿಯೋದಲ್ಲಿ ನಾವು ನೋಡುವುದೇನೆಂದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಇಂದಿನವರೆಗಿನ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ನೋಡೋಣ. ಕರ್ನಾಟಕ ವಿಧಾನಸಭೆಗೆ ನಡೆದ ಚುನಾವಣೆಗಳ ನಂತರ ರಾಜ್ಯಪಾಲರು ಸಾಮಾನ್ಯವಾಗಿ ಬಹುಮತದ ವಿಧಾನಸಭಾ ಸ್ಥಾನಗಳನ್ನು ಹೊಂದಿರುವ ರಾಜಕೀಯ ಪಕ್ಷವನ್ನು ಅಥವಾ ರಾಜಕೀಯ ಪಕ್ಷಗಳ ಒಕ್ಕೂಟ ರಾಜ್ಯದಲ್ಲಿ ಸರ್ಕಾರ ರಚಿಸಲು ಆಹ್ವಾನಿಸುತ್ತಾರೆ. ನಂತರ ರಾಜ್ಯಪಾಲರು ಬಹುಮತದ ಪಕ್ಷ ಅಥವಾ ಒಕ್ಕೂಟದ ನಾಯಕನನ್ನು ಮುಖ್ಯಮಂತ್ರಿಯಾಗಿ ನೇಮಿಸುತ್ತಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳ ಪಟ್ಟಿ ಇಲ್ಲಿದೆ. ಮೊದಲನೆಯದಾಗಿ ಕೆ.ಸಿ. ರೆಡ್ಡಿ. ಕೆ. ಚೆಂಗಲರಾಯ ರೆಡ್ಡಿ. ಇವರು 25 ಅಕ್ಟೋಬರ್ 1947 ರಿಂದ 26 ಜನವರಿ 1950 ರವರೆಗೆ ಒಟ್ಟು 2 ವರ್ಷಗಳು 93 ದಿನಗಳು ಕಾಂಗ್ರೆಸ್ಸಿಂದ. ಆ ಸಮಯದಲ್ಲಿ ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ನಂತರ ಮತ್ತೆ ಕೆ.ಸಿ. ರೆಡ್ಡಿ 26 ಜನವರಿ 1950 ರಿಂದ 30 ಮಾರ್ಚ್ 1952 ರವರೆಗೆ ಒಟ್ಟು 2 ವರ್ಷ 64 ದಿನಗಳು. ನಂತರ ರಾಮನಗರದ ಕೆಂಗಲ್ ಹನುಮಂತಯ್ಯ. ಇವರು 30 ಮಾರ್ಚ್ 1952 ರಿಂದ 19 ಆಗಸ್ಟ್ 1956 ರವರೆಗೆ 4 ವರ್ಷ 142 ದಿನಗಳು ಆಡಳಿತದಲ್ಲಿದ್ದರು. ನಂತರ ಕಡಿದಾಳ್ ಮಂಜಪ್ಪ ತೀರ್ಥಹಳ್ಳಿಯಿಂದ 19 ಆಗಸ್ಟ್ 1956 ರಿಂದ 31 ಅಕ್ಟೋಬರ್ 1956 ರವರೆಗೆ ಒಟ್ಟು 73 ದಿನಗಳು ಆಡಳಿತದಲ್ಲಿದ್ದರು. ನಂತರ ಸಿ.ಎಂ. ಪೂಣಚ್ಚ ಬೆರಿಯತ್ನಾಳ್ನಿಂದ 27 ಮಾರ್ಚ್ 1952 ರಿಂದ 31 ಅಕ್ಟೋಬರ್ 1956 ರವರೆಗೆ ಒಟ್ಟು 4 ವರ್ಷ 218 ದಿನಗಳು ಆಡಳಿತದಲ್ಲಿದ್ದರು. ನಂತರ ಎಸ್. ನಿಜಲಿಂಗಪ್ಪ 1 ನವೆಂಬರ್ 1956 ರಿಂದ 16 ಮೇ 1958 ರವರೆಗೆ ಒಟ್ಟು 1 ವರ್ಷ 197 ದಿನಗಳು ಆಡಳಿತದಲ್ಲಿದ್ದರು. ಆ ಸಮಯದಲ್ಲಿ ಕರ್ನಾಟಕ ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ನಂತರ ಬಿ.ಡಿ. ಜತ್ತಿ. ಜಮಖಂಡಿಯಿಂದ 16 ಮೇ 1958 ರಿಂದ 14 ಮಾರ್ಚ್ 1962 ರವರೆಗೆ 3 ವರ್ಷಗಳು 302 ದಿನಗಳು ಆಡಳಿತದಲ್ಲಿದ್ದರು. ನಂತರ ಹುಣಗುಡ್ನಿಂದ ಎಸ್. ಆರ್. ಕಂಠಿ 14 ಮಾರ್ಚ್ 1962 ರಿಂದ 21 ಜೂನ್ 1962 ರವರೆಗೆ 99 ದಿನಗಳು ಆಡಳಿತದಲ್ಲಿದ್ದರು. ನಂತರ ಬಾಗಲಕೋಟೆಯಿಂದ ಎಸ್. ನಿಜಲಿಂಗಪ್ಪ 21 ಜೂನ್ 1962 ರಿಂದ 29 ಮೇ 1968 ರವರೆಗೆ 5 ವರ್ಷ 343 ದಿನಗಳ ಕಾಲ ಆಡಳಿತದಲ್ಲಿದ್ದರು. ನಂತರ ವೀರೇಂದ್ರ ಪಾಟೀಲ್. ಚಿಂಚೋಳಿಯಿಂದ 29 ಮೇ 1968 ರಿಂದ 18 ಮಾರ್ಚ್ 1971 ರವರೆಗೆ 2 ವರ್ಷ 293 ದಿನಗಳು ಆಡಳಿತದಲ್ಲಿದ್ದರು. ನಂತರ ಹುಣಸೂರಿನಿಂದ ಡಿ. ದೇವರಾಜ್ ಅರಸ್. ಮಾರ್ಚ್ 20, 1972 ರಿಂದ ಅಕ್ಟೋಬರ್ 31, 1973 ರವರೆಗೆ ಅಂದರೆ 1 ವರ್ಷ 225 ದಿನಗಳು ಆಡಳಿತದಲ್ಲಿದ್ದರು. ಮತ್ತೊಮ್ಮೆ ಹುಣಸೂರಿನಿಂದ ಡಿ. ದೇವರಾಜ್ ಅರಸ್. 1 ನವೆಂಬರ್ 1973 ರಿಂದ 31 ಡಿಸೆಂಬರ್ 1977 ರವರೆಗೆ ಅಂದರೆ 4 ವರ್ಷ 60 ದಿನಗಳು ಆಡಳಿತದಲ್ಲಿದ್ದರು. ನಂತರ ಮಗದೊಮ್ಮೆ ಡಿ. ದೇವರಾಜ್ ಅರಸ್. ಫೆಬ್ರವರಿ 28, 1978 ರಿಂದ ಜನವರಿ 12, 1980 ರವರೆಗೆ ಅಂದರೆ 1 ವರ್ಷ 318 ದಿನಗಳು ಆಡಳಿತದಲ್ಲಿದ್ದರು. ನಂತರ ಸೋಮವಾರಪೇಟೆಯಿಂದ ಆರ್. ಗುಂಡೂರಾವ್. 12 ಜನವರಿ 1980 ರಿಂದ 10 ಜನವರಿ 1983 ರವರೆಗೆ ಅಂದರೆ 2 ವರ್ಷ 363 ದಿನಗಳು ಆಡಳಿತದಲ್ಲಿದ್ದರು. ನಂತರ ರಾಮಕೃಷ್ಣ ಹೆಗಡೆ. ಕನಕಪುರದಿಂದ 10 ಜನವರಿ 1983 ರಿಂದ 13 ಆಗಸ್ಟ್ 1988 ರವರೆಗೆ ಅಂದರೆ 5 ವರ್ಷ 216 ದಿನಗಳು ಜನತಾ ಪಕ್ಷದಿಂದ ಆಡಳಿತದಲ್ಲಿದ್ದರು. ನಂತರ ಹುಬ್ಬಳ್ಳಿ ಗ್ರಾಮೀಣದಿಂದ ಎಸ್. ಆರ್. ಬೊಮ್ಮಾಯಿ. ಆಗಸ್ಟ್ 13, 1988 ರಿಂದ ಏಪ್ರಿಲ್ 21, 1989 ರವರೆಗೆ ಅಂದರೆ 281 ದಿನಗಳು ಜನತಾ ಪಕ್ಷದಿಂದ ಸೇವೆ ಸಲ್ಲಿಸಿದರು. ನಂತರ ವೀರೇಂದ್ರ ಪಾಟೀಲ್. ಚಿಂಚೋಳಿಯಿಂದ 30 ನವೆಂಬರ್ 1989 ರಿಂದ 10 ಅಕ್ಟೋಬರ್ 1990 ರವರೆಗೆ ಅಂದರೆ 314 ದಿನಗಳು ಸೇವೆ ಸಲ್ಲಿಸಿದರು. ನಂತರ ಸಾರೆಕೊಪ್ಪ ಬಂಗಾರಪ್ಪ. ಸೊರಬದಿಂದ 17 ಅಕ್ಟೋಬರ್ 1990 ರಿಂದ 19 ನವೆಂಬರ್ 1992 ರವರೆಗೆ ಅಂದರೆ 2 ವರ್ಷ 33 ದಿನಗಳು ಆಡಳಿತದಲ್ಲಿದ್ದರು. ನಂತರ ವೀರಪ್ಪ ಮೊಯ್ಲಿ. ಕಾರ್ಕಳದಿಂದ ನವೆಂಬರ್ 19, 1992 ರಿಂದ ಡಿಸೆಂಬರ್ 11, 1994 ರವರೆಗೆ ಅಂದರೆ 2 ವರ್ಷ 22 ದಿನಗಳು ಆಡಳಿತದಲ್ಲಿದ್ದರು.
ನಂತರ ರಾಮನಗರದಿಂದ ಎಚ್.ಡಿ. ದೇವೇಗೌಡರು 11 ಡಿಸೆಂಬರ್ 1994 ರಿಂದ 31 ಮೇ 1996 ರವರೆಗೆ ಅಂದರೆ ಜನತಾ ದಳದಿಂದ 1 ವರ್ಷ 172 ದಿನಗಳು ಸೇವೆ ಸಲ್ಲಿಸಿದರು. ನಂತರ ಜೆ.ಎಚ್. ಪಟೇಲ್ ಚನ್ನಗಿರಿಯಿಂದ 31 ಮೇ 1996 ರಿಂದ 11 ಅಕ್ಟೋಬರ್ 1999 ರವರೆಗೆ ಅಂದರೆ 3 ವರ್ಷಗಳು ಜನತಾ ದಳ್ನಿಂದ 133 ದಿನಗಳು ಸೇವೆ ಸಲ್ಲಿಸಿದರು. ನಂತರ ಎಸ್.ಎಂ. ಕೃಷ್ಣ ಮದ್ದೂರಿನಿಂದ 11 ಅಕ್ಟೋಬರ್ 1999 ರಿಂದ 28 ಮೇ 2004 ರವರೆಗೆ ಅಂದರೆ 8 ರಿಂದ 4 ವರ್ಷ 230 ದಿನಗಳು ಸೇವೆ ಸಲ್ಲಿಸಿದರು. ನಂತರ ಧರಮ್ ಸಿಂಗ್ ಜೇವರ್ಗಿಯಿಂದ 28 ಮೇ 2004 ರಿಂದ 3 ಫೆಬ್ರವರಿ 2006 ರವರೆಗೆ ಅಂದರೆ 1 ವರ್ಷ 251 ದಿನಗಳು ಸೇವೆ ಸಲ್ಲಿಸಿದರು. ನಂತರ ರಾಮನಗರದಿಂದ ಎಚ್.ಡಿ. ಕುಮಾರಸ್ವಾಮಿ ಫೆಬ್ರವರಿ 3, 2006 ರಿಂದ ಅಕ್ಟೋಬರ್ 8, 2007 ರವರೆಗೆ ಅಂದರೆ ಜನತಾ ದಳದಿಂದ 1 ವರ್ಷ 247 ದಿನಗಳು ಆಡಳಿತದಲ್ಲಿದ್ದರು. ನಂತರ ಬಿ.ಎಸ್. ಯಡಿಯೂರಪ್ಪ ಫ್ರೋಮ್ ಶಿಕಾರಿಪುರ 12 ನವೆಂಬರ್ 2007 ರಿಂದ 19 ನವೆಂಬರ್ 2007 ರವರೆಗೆ ಅಂದರೆ 7 ದಿನಗಳು ಬಿಜೆಪಿಯಿಂದ ಸೇವೆ ಸಲ್ಲಿಸಿದರು. ಮತ್ತೊಮ್ಮೆ ಬಿ.ಎಸ್. ಯಡಿಯೂರಪ್ಪ ಶಿಕಾರಿಪುರದಿಂದ 30 ಮೇ 2008 ರಿಂದ 5 ಆಗಸ್ಟ್ 2011 ರವರೆಗೆ ಅಂದರೆ 3 ವರ್ಷ 67 ದಿನಗಳು ಸೇವೆ ಸಲ್ಲಿಸಿದರು. ನಂತರ ಸದಾನಂದ ಗೌಡರು ಆಗಸ್ಟ್ 5, 2011 ರಿಂದ ಜುಲೈ 12, 2012 ರವರೆಗೆ ಅಂದರೆ ಬಿಜೆಪಿಯಿಂದ 342 ದಿನಗಳ ಕಾಲ ಆಡಳಿತದಲ್ಲಿದ್ದರು. ನಂತರ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಿಂದ 12 ಜುಲೈ 2012 ರಿಂದ 13 ಮೇ 2013 ರವರೆಗೆ ಅಂದರೆ ಬಿಜೆಪಿಯಿಂದ 305 ದಿನಗಳು ಆಡಳಿತದಲ್ಲಿದ್ದರು. ನಂತರ ಸಿದ್ದರಾಮಯ್ಯ 13 ಮೇ 2013 ರಿಂದ 17 ಮೇ 2018 ರವರೆಗೆ ಅಂದರೆ 5 ವರ್ಷ 4 ದಿನಗಳು ಕಾಂಗ್ರೆಸ್ನಿಂದ ಸೇವೆ ಸಲ್ಲಿಸಿದರು. ನಂತರ ಬಿ.ಎಸ್. ಯಡಿಯೂರಪ್ಪ ಶಿಕಾರಿಪುರದಿಂದ 17 ಮೇ 2018 ರಿಂದ 23 ಮೇ 2018 ರವರೆಗೆ ಅಂದರೆ 6 ದಿನಗಳು ಬಿಜೆಪಿಯಿಂದ ಆಡಳಿತದಲ್ಲಿದ್ದರು. ನಂತರ ಚನ್ನಪಟ್ಟಣದಿಂದ ಎಚ್.ಡಿ. ಕುಮಾರಸ್ವಾಮಿ 23 ಮೇ 2018 ರಿಂದ 26 ಜುಲೈ 2019 ರವರೆಗೆ ಅಂದರೆ 1 ವರ್ಷ 64 ದಿನಗಳು ಜೆಡಿಎಸ್ನಿಂದ ಆಡಳಿತದಲ್ಲಿದ್ದರು. ನಂತರ ಬಿ.ಎಸ್. ಯಡಿಯೂರಪ್ಪ ಶಿಕಾರಿಪುರದಿಂದ ಜುಲೈ 26, 2019 ರಿಂದ ಜುಲೈ 28, 2021 ರವರೆಗೆ ಅಂದರೆ 2 ವರ್ಷ 2 ದಿನಗಳು ಆಡಳಿತದಲ್ಲಿದ್ದರು. ನಂತರ ಬಸವರಾಜ ಬೊಮ್ಮಾಯಿ 28 ಜುಲೈ 2021 ರಿಂದ 20 ಮೇ 2023 ರವರೆಗೆ ಅಂದರೆ ಬಿಜೆಪಿಯಿಂದ 1 ವರ್ಷ 296 ದಿನಗಳು ಆಡಳಿತದಲ್ಲಿದ್ದರು. ಇದೀಗ ಸಿದ್ದರಾಮಯ್ಯ 20 ಮೇ 2023 ರಿಂದ ಇಲ್ಲಿಯವರೆಗೆ ಆಡಳಿತದಲ್ಲಿದ್ದಾರೆ. ಕೊನೆಯದಾಗಿ ಪರಿಗಣಿಸಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಡಿ. ದೇವರಾಜ್ ಅರಸ್ 7 ವರ್ಷಗಳಿಗೂ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದರು. ಎಚ್.ಡಿ. ದೇವೇಗೌಡರು ಭಾರತದ 11ನೇ ಪ್ರಧಾನಿಯಾದರು. ಮತ್ತೊಬ್ಬರು ಬಿ.ಡಿ. ಜೆಟ್ಟಿ ದೇಶದ 5ನೇ ಉಪರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು. ಭಾರತೀಯ ಜನತಾ ಪಕ್ಷದಿಂದ ಬಿಜೆಪಿ ಮೊದಲ ಮುಖ್ಯಮಂತ್ರಿಯಾಗಿದ್ದ ಬಿ.ಎಸ್. ಯಡಿಯೂರಪ್ಪ ಅವರು 2007, 2008, 2018 ಮತ್ತು 2019 4 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಎಸ್.ಆರ್. ಬೊಮ್ಮಾಯಿ ಜನತಾ ಪರಿವಾರವನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಅವರ ಮಗ ಬಸವರಾಜ ಬೊಮ್ಮಾಯಿ 2021 ರಲ್ಲಿ ಬಿಜೆಪಿಯನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಯಾದರು. ನಂತರ ಎಚ್.ಡಿ. ದೇವೇಗೌಡ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಧಿಕಾರ ವಹಿಸಿಕೊಂಡ ತಂದೆ ಮಗ ಜೋಡಿಯಾದರು. ಇದಾಗಿತ್ತು ಇಂದಿನ ವಿಶ್ಲೇಷಣೆ. ರಾಜಕೀಯ ಪ್ರವೃತ್ತಿಗಳು ಮತ್ತು ಘಟನೆಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಹೆಚ್ಚಿನ ಒಳನೋಟ ಮತ್ತು ಸ್ಪಷ್ಟತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ನೆನಪಿರಲಿ, ರಾಜಕೀಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಭಾಗವಹಿಸುವಿಕೆ ದೇಶವನ್ನು ರೂಪಿಸುತ್ತದೆ.